ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಶಿವಸಂಕಲ್ಪ ಸೀರೀಸ್ನ 2ನೇ ವಿಡಿಯೋಗೆ. ಸ್ವಾಭಾವಿಕವಾಗಿ ವೃಷಭ ರಾಶಿ ಬರುತ್ತೆ, 2ನೇ ರಾಶಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಶಿವಸಂಕಲ್ಪ ಅಂದರೆ ಏನು? ಶುಭ ಸಂಕಲ್ಪನೆ ಆಗಿದೆ, ಮತ್ತೇನೂ ಅಲ್ಲ. ಒಳ್ಳೆಯ ವಿಚಾರಗಳನ್ನ ಮನಸ್ಸಲ್ಲಿ ತಂದ್ಕೊಳ್ಳೋದು, ಅದರಂತೆ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋದು. ಆ ಒಳ್ಳೆಯ ವಿಚಾರಗಳು ಯಾವ ಒಳ್ಳೆಯ ವಿಚಾರಗಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತವೆ ಮುಂಬರುವ ದಿನಗಳಲ್ಲಿ ಅಂತ ತಿಳಿಸೋದೇ ಈ ವಿಡಿಯೋದ ಉದ್ದೇಶ ಆಗಿರುತ್ತೆ. ಭಾಳ ಜನ ಕೇಳ್ತಿದ್ದಾರೆ, ಸರ್ ರಾಶಿ ಭವಿಷ್ಯ ಮಾಸಫಲ ಹಾಕಿ ಅಂತ. ಅದನ್ನೇ ಇನ್ನೊಂದು ಥರದಲ್ಲಿ ಹೇಳೋ ಪ್ರಯತ್ನ ಇಲ್ಲಿ ನಡೆಯುತ್ತೆ. ಸಂಕಲ್ಪಗಳ ರೂಪದಲ್ಲಿ ಒಂದು ಒಳ್ಳೆಯ ವಿಷಯ, ಒಳ್ಳೆಯ ಥಾಟು, ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ತಂದುಕೊಡೋ ಕೆಪಾಸಿಟಿ ಹೊಂದಿರುತ್ತೆ. ಒಳ್ಳೆಯ ವಿಷಯಗಳು ನಡೀತಾವೆ ಲೈಫಲ್ಲಿ ಅಂತ ಹೇಳೋದು ಯಾವ ಥರ ಪಾಸಿಟಿವ್ ಫೀಲಿಂಗನ್ನು, ಒಂದು ಸ್ವಲ್ಪ ಖುಷಿಯನ್ನು ನಿಮ್ಗೆ ಕೊಡುತ್ತೋ, ಅದೇ ಥರ ಒಳ್ಳೇದು ಮಾಡೋಣ ಬನ್ನಿ ಈ ಥರ ಮಾಡಿ ಅಂತ ಹೇಳೋದು ಕೂಡ ಅದನ್ನೇ ಇನ್ನೊಂದು ಥರ ಹೇಳೋ ವಿಧಾನನೇ ಆಗಿರುತ್ತೆ. ಇಲ್ಲಿ ನೋಡೋಣ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನನಗೆ ಹಾಗೇನೆ ಅಂದರೆ ವೃಷಭ ರಾಶಿ ಅಂದ ತಕ್ಷಣವೇ ಒಂದು ಚಿತ್ರ ಕಣ್ಣೆದುರಿಗೆ ಬರ್ತಾಯಿದೆ. ವಿಶೇಷವಾಗಿ ಶೈವಿಸಮಲ್ಲಿ ಡಮರು ಅನ್ನೋದಕ್ಕೆ ವಿಶೇಷವಾದ ಸ್ಥಾನ ಇದೆ. ಅತ್ಯಂತ ಪವಿತ್ರವಾದ ಧ್ವನಿ ಇದು ಡಮರುವಿನದ್ದು. ಯಾವ ಥರ ಸೌಂಡ್ ಬರುತ್ತೆ ಅಂತ ಗೊತ್ತೇ ಇದೆ ನಿಮಗೆ, ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಆ ಸೌಂಡ್ ನಿಮಗೆ ಈಗ ಕೇಳಿಸ್ತಾನೂ ಇದೆ. ಸೊ ಆ ಸೌಂಡು ಒಂದು ಮೃಣ್ಮಯ ನಾದ ಅಂತ ಹೇಳ್ತೀವಿ, ಅದನ್ನು ಒಂದು ಪವಿತ್ರವಾದ ನಾದ. ಅದರಲ್ಲಿ ಸಿಗುವಂಥ ಪಾಸಿಟಿವ್ ಇವೊಕೇಷನ್ಸು ಆ ನಾದದಿಂದ ಹೊರಹೊಮ್ಮೋ ಥರದ್ದು. ಈ ನಾದವನ್ನು ಪದೇ ಪದೇ ಕೇಳಿಸ್ಕೊಳ್ಳೋದ್ರಿಂದ ಮುಂಬರುವ ದಿನಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅನ್ನೋದು ಶಿವ ಸಂಕಲ್ಪ 2025 ಅತ್ಯಂತ ಪ್ರಮುಖವಾದ ಹೈಲೈಟ್ ಆಗಿದೆ. ಶೈವಿಸಮ್ನ ಒಂದೊಂದು ಸಿಂಬಲ್ಸನ್ನು ಹೇಳ್ತಾ ಬರ್ತಾ ಇದ್ದೀನಿ ಒಂದೊಂದು ರಾಶಿಗಳಿಗೆ. ನಿಮಗೆ ಬರುತ್ತೆ ಡಮರು, ಪಾಸಿಟಿವ್ ಧ್ವನಿ. ಹಾಗೆಯೇ ಇದು ಅಂದರೆ ಡಂಗುರ ಸಾರೋದು ಅಂತ ಹೇಳ್ತೀವಿ. ಅದೇ ಥರ ಕೀರ್ತಿ ಅಂದರೆ ನಿಮ್ಮ ಡಂಗುರವನ್ನು ನೀವು ಸಾರ್ತೀರ, ಕೀರ್ತಿ. ಆ ಕೀರ್ತಿಗೆ ಬೇಕಾದ ಅಂಶಗಳು ಅಂದರೆ ಕೀರ್ತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ, ಇದು ಫಸ್ಟ್ ಪಾಯಿಂಟು. ಇದು ಸೆಕೆಂಡ್ ಪಾಯಿಂಟು. ಡಮರುವಿನಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಮೊದಲನೇದು ಪಾಸಿಟಿವ್ ಎನರ್ಜಿ, ಎರಡನೇದು ಕೀರ್ತಿ, ಮೂರನೇದು ಇದೆ ನೋಡಿ ಸ್ನೇಹಿತರೆ, ಇನ್ನಷ್ಟು ಇಂಪಾರ್ಟೆಂಟು. ಅದು ನೀವು ಮಾಡಬೇಕಾದ ಕೆಲಸಗಳ ಬಗ್ಗೆ ಫೋಕಸ್ ಮಾಡುತ್ತೆ. ಅಂದರೆ ಯಾವಾಗ ನಮ್ಮ ಕೀರ್ತಿ ಒಳಿಯುತ್ತೆ, ಸಸ್ಟೈನ್ ಆಗುತ್ತೆ, ಅಂದರೆ ನಾವು ಮಾಡೋ ಕೆಲಸಗಳಲ್ಲಿ ಒಂದು ಸಕ್ಸಸ್ ಇರ್ಬೋದು, ಶ್ರೇಯಸ್ ಇರ್ಬೋದು. ಒಂದು ಸಲ ಸಿಗೋದು ಮತ್ತೆ ಮರೀಚಿಕೆ ಆಗೋದು, ಒಂದು ಸಲ ಸಿಗೋದು ಮತ್ತೆ ದೂರ ಆಗೋದು, ಇದು ಸಾಮಾನ್ಯವಾಗಿ ನಡೆಯುವಂಥ ಕ್ರಿಯೆ ಆಗಿರುತ್ತೆ. ಮರೀಚಿಕೆ ಅಂದ್ರೇನು? ಬಿಸಿಲುಗುದುರೆ ಅಂತ ಕರಿತೀವಿ. ಮರಳುಗಾಡಿನಲ್ಲಿ ನಡೆಯೋ ವ್ಯಕ್ತಿಗಳಿಗೆ ನೀರಿರೋ ಥರದ ಒಂದು ಫೀಲಿಂಗ್ ಬರುತ್ತೆ. ಅಲ್ಲಿವರೆಗೆ ಹೋಗ್ತಾರೆ, ತುಂಬ ದೂರ ಇರುತ್ತೆ, ಎಷ್ಟೋ ಕಿಲೋಮೀಟ್ರ್ಗಳವರೆಗೆ ಕಾಣಿಸ್ತಾ ಇರುತ್ತೆ, ಬಟ್ ಅದು ನೀರಾಗಿರೋದಿಲ್ಲ, ಬದಲಿಗೆ ಬಿಸಿಲುಗುದುರೆ ಆಗಿರುತ್ತೆ. ಈ ಥರ ಸಕ್ಸಸ್ ಅನ್ನೋದನ್ನು ಮನುಷ್ಯರು ಚೇಸ್ ಮಾಡ್ತಿರ್ತಾರೆ. 100ಕ್ಕೆ 99 ಜನರಿಗೆ ಭಾಳ ಸಲ ಮರೀಚಿಕೆಗಳೇ ಸಿಗ್ತವೆ. ಭ್ರಾಂತಿ ಅಂದರೆ ನೀರಿದೆ ಅನ್ನೋ ಭ್ರಾಂತಿ. ಬಟ್ ಅದು ನಿಜ ಆಗೋದಿದೆ ನಿಮ್ಮಟ್ಟಿಗೆ. ಆ ನಿಜ ಆಗಬೇಕು ಅಂತಾದರೆ ಅಂದರೆ ಪದೇ ಪದೇ ನಿಮಗೆ ಸರಿಯಾದ ಹೆಜ್ಜೆ ಇಡಬೇಕು, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರಬೇಕು, ಸರಿಯಾದ ಗಮ್ಯವನ್ನು ತಲುಪಬೇಕು ಅಂತಾದರೆ ಇಂಪಾರ್ಟೆಂಟ್ ಆಗುತ್ತೆ ನೀವು ಹೇಗೆ ಇರ್ತೀರಾ ಅನ್ನೋದು. ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಒಂದು ಇಂಪಾರ್ಟೆಂಟ್ ಎಕ್ಸಸೈಸು. ಅದು ಅಂದರೆ ನಿಮ್ಮನ್ನು ನೀವು ಬಾಗಿಸ್ಕೊಳ್ಳುವಂಥದ್ದು. ತಲೆ ಬಾಗಿದ್ರಷ್ಟೇ ಸಾಕಾಗೋದಿಲ್ಲ, ಬೆನ್ನು ಕೂಡ ಬಾಗಬೇಕು. ವೃಷಭ ರಾಶಿಯ ವ್ಯಕ್ತಿಗಳಿಗೆ ಶ್ವಾಸವನ್ನು ಒಳಗಡೆ ಎಳ್ಕೊಳ್ತಾ ಊರ್ಧ್ವಹಸ್ತ ಆಸನವನ್ನು ಮಾಡ್ತೀರಾ, ಶ್ವಾಸವನ್ನು ಹೊರಗಡೆ ಬಿಡ್ತಾ ಪಾದಹಸ್ತಾಸನವನ್ನು ಮಾಡ್ತೀರಾ. ಸೊ ಈ ಬಾಗುವಂಥ ಕ್ರಿಯೆ ವೃಷಭ ರಾಶಿಯವರಿಗೆ ಫ್ಲೆಕ್ಸಿಬಿಲಿಟಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ವೃಷಭ ಅನ್ನೋದು ಭಾಳ ಒಂದು ಲೈನಲ್ಲಿ ಹೋಗ್ತಾ ಉಳಿಯುತ್ತೆ. ಅಂದರೆ ಎತ್ತು ವೃಷಭ, ಬುಲ್ ಅದೇ ಲೈನಲ್ಲೇ ಹೋಗ್ತಾ ಇರುತ್ತೆ. ಗುಳಿ ತಲೆ ಬಾಗ್ಸತ್ತೆ ಅಂದರೆ ತುಂಬ ಡೇಂಜರು, ಹೇಳಕ್ಕೆ ಬರೋದಿಲ್ಲ ಇನ್ನೇನು ಮಾಡುತ್ತೆ ಅಂತ. ನೆಕ್ಸ್ಟ್ ಸ್ಟೆಪ್ಪು ತಲೆ ಬಾಗಿಸ್ಕೊಂಡು ಬಂತು ಅಂದರೆ ಭಾಳ ಡೇಂಜರು ಅಂತಲೇ ಅರ್ಥ. ತಲೆ ಕೆಳಗಡೆ ಹಾಕ್ಕೊಂಡು ಕೋಡ್ ಮೇಲ್ಗಡೆ ಬರೋ ಥರ ಭಾಳ ಡೇಂಜರ್ ಇರುತ್ತೆ ಅದರಲ್ಲಿ. ಸೊ ಈ ಕ್ಯಾರೆಕ್ಟ್ರನ್ನು ಅಂದರೆ ಬಾಗೋದು ಅಂದರೆ ತಿವಿಯೋದಕ್ಕಲ್ಲ, ಬದಲಿಗೆ ಅದರಲ್ಲಿ ಒಂದು ಶರಣಾಗತಿ, ಜಗತ್ತಿನ ನಮಗಿಂತ ದೊಡ್ಡ ಶಕ್ತಿಯ ಬಗ್ಗೆ, ಕಾಸ್ಮಿಕ್ ಎನರ್ಜಿಯ ಬಗ್ಗೆ ನಮಗೊಂದು ಅರಿವು. ನಾನು ಒಪ್ಕೋತೀನಿ ಒಂದು ಶಕ್ತಿಯ ಅಸ್ತಿತ್ವವನ್ನು ಅನ್ನೋವಂಥ ಒಂದು ಭಾವನೆ. ಇದು ಭಾಳ ಪಾಸಿಟಿವ್ ಇವೊಕೇಷನ್ಗೆ ಕಾರಣ ಆಗುತ್ತೆ ನಿಮಗೆ. ಬಾಗೋದು ಇಂಪಾರ್ಟೆಂಟು, ಬರೀ ಬಾಗಿದರೆ ಸಾಕಾಗೋದಿಲ್ಲ. ಶ್ವಾಸೋಚ್ಛ್ವಾಸವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು.
ಮತ್ತೊಂದು ಸಲ ನೋಡಿ, ವಿಡಿಯೋವನ್ನು ರಿವೈಂಡ್ ಮಾಡಿ. ಅದರಲ್ಲಿ ಹೇಳಿದ್ದೀನಿ ಯಾವ ಥರ ಶ್ವಾಸೋಚ್ಛ್ವಾಸ ಮಾಡಬೇಕು ಅನ್ನೋದನ್ನು. ಅದ್ರ ಜೊತೆಯಲ್ಲಿ ಮನಸ್ಸಿನ ಒಂದು ಭಾವನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಶೇಷವಾಗಿ ಬಾಗಬೇಕು ಅಂದಾಗ ನಿಮ್ಗೆ ಅರ್ಥ ಗೊತ್ತೇ ಇದೆ ಅದರದ್ದು. ಏರಿದವನು ಚಿಕ್ಕವನಿರಬೇಕು, ಅಥವಾ ನಾನಿನ್ನೂ ಸಣ್ಣವನು ಅನ್ನೋ ಭಾವನೆ ಇರ್ಬೋದು. ಎಲ್ಲರೂ ಸಣ್ಣವರೇ, ನಾನು ಸಣ್ಣವನೇ, ನೀವು ಸಣ್ಣವರೇ. ಕಾಸ್ಮಿಕ್ ಎನರ್ಜಿ ಅನ್ನೋದಂದರೆ ಜಗತ್ತಿನಲ್ಲಿ ನಮ್ಗೆ ಗೊತ್ತಿರುವಂಥ ಒಂದಷ್ಟು ವಿಚಾರಗಳು, ಗೊತ್ತಿಲ್ಲದೆ ಇರುವಂಥ ವಿಚಾರಗಳು ಬಹಳ ಅಸಂಖ್ಯವಾಗಿದ್ದಾವೆ. 1% ಕೂಡ ಅರ್ಥ ಆಗಿಲ್ಲ ಸೈಂಟಿಸ್ಟ್ಗಳಿಗೇನೆ. ಇನ್ನು ನಿಮ್ಮ ಪಾಡೇನು, ತುಂಬ ಜ್ಞಾನಿಗಳು ಅಂದ್ಕೊಂಡವರಿಗೂ ಕೂಡ ಜಗತ್ತಿನ 1% ಕೂಡ ಅರ್ಥ ಆಗಿರೋದಿಲ್ಲ ಯೂನಿವರ್ಸ್ದು. ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ ನಿಮಗೆ ಲೈಫಲ್ಲಿ. ಅಂದರೆ ಇನ್ನು 2.5 ವರ್ಷ ಅವಧಿಯಲ್ಲಿ, ವಿಶೇಷವಾಗಿ 1 ವರ್ಷದ ಅವಧಿಯಲ್ಲಿ ಬಹಳ ಇಂಪಾರ್ಟೆಂಟಾಗಿ ನನಗನ್ನಿಸ್ತಿರೋದು ಅದೃಷ್ಟ ಮತ್ತು ಜ್ಞಾನದ ಒಂದು ಸಂಗಮ. ಆ ಥರದ ಒಂದು ಘಟನೆ ನಡೆಯೋದಿದೆ. ಬರೀ ಅದೃಷ್ಟ ಬಂದರೆ ತಿಳುವಳಿಕೆ ಬರೋದಿಲ್ಲ, ದುಡ್ಡು ಸಿಕ್ಕಿದ್ರೂ ತಿಳುವಳಿಕೆ ಬರೋದಿಲ್ಲ, ಸಕ್ಸಸ್ ಸಿಕ್ಕಿದ್ರೂ ತಿಳುವಳಿಕೆ ಬರೋದಿಲ್ಲ. ತಿಳುವಳಿಕೆಯಿಂದ ಕೂಡಿದಂಥ ಒಂದು ಸಕ್ಸಸ್ಸು, ಅಂದರೆ ಆ ಅಂಡರ್ಸ್ಟ್ಯಾಂಡಿಂಗಲ್ಲೇ ಸಕ್ಸಸ್ ಇರುತ್ತೆ. ಮುಂದಿನ ಸಕ್ಸಸ್ಗಳಿಗೆ, ಹಲವಾರು ಸಕ್ಸಸ್ಗಳಿಗೆ ಕಾರಣವಾಗುವಂಥ ಸಾಧ್ಯತೆ ಇರುತ್ತೆ. ಮುಂದಿನ ಚಾಲೆಂಜ್ಗಳನ್ನ ಎದುರಿಸೋದಕ್ಕೆ ಬೇಕಾದ ಶಕ್ತಿಯೂ ಸಿಗುತ್ತೆ, ಅನುಭವನೂ ಸಿಗುತ್ತೆ, ಜ್ಞಾನವೂ ಸಿಗುತ್ತೆ. ಅದು ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಗೈಡ್ ಮಾಡುತ್ತೆ. ಆ ಥರದ ಒಂದು ಮಾರ್ಗದರ್ಶನ, ಅದು ನಿಮ್ಮ ಎಕ್ಸ್ಪೀರಿಯೆನ್ಸಿಂದ ನೀವೇ ತಿಳ್ಕೊಳ್ಳುವಂಥದ್ದು. ಯಾರೋ ಒಬ್ಬರು ಹೇಳಿಕೊಟ್ಟು, ಯಾರೋ ಸೂಚನೆ ಕೊಟ್ಟು ಬರೋದಲ್ಲ. ಯಾರೋ ಸೂಚನೆ ಕೊಟ್ಟು ಬಂದಿದ್ದರೂ ಕೂಡ ನಿಮ್ಮ ಮನಸ್ಸಿಗೆ ಅದು ಮನದಟ್ಟಾಗಿರುತ್ತೆ. ತುಂಬ ಚೆನ್ನಾಗಿ ನಿಮ್ಮನ್ನು ಕರ್ಕೊಂಡೋಗುತ್ತೆ. ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು. ಆ ಥರದ ಒಂದು ಪ್ರಜ್ಞೆ, ಅಂದರೆ ನಿಮ್ಮ ಕಾನ್ಷಿಯಸ್ನೆಸ್ ಅನ್ನೇ ಬದಲಾಯಿಸುವಂಥ ಒಂದು ಪರಿವರ್ತನೆ ತರೋದಿದೆ. ಯಾಕೆಂದರೆ ಶನಿ ಮತ್ತು ಗುರು ಗ್ರಹಗಳ ಸಹಕಾರದಿಂದ ಆ ಥರದ ಒಂದು ಘಟನೆ ನಡೆಯೋ ಸಾಧ್ಯತೆ ಇದೆ. ಇಲ್ಲೇನಪ್ಪ ಅಂದರೆ, ನೀವು ಎಲ್ಲರೂ ಮಾಡೋ ತಪ್ಪನ್ನು ಮಾಡಬಾರ್ದು. ಅದನ್ನು ಬರೇ ಮಟೀರಿಯಲ್ ವೆಲ್ತ್ ಅಥವಾ ಹಣದ ದೃಷ್ಟಿಯಿಂದ ನೋಡಬಾರ್ದು. ಅದರಿಂದ ನೀವು ಏನನ್ನ ಪಡ್ಕೊಂಡ್ರಿ, ಅಂದರೆ ಕೆಲಸ ಹುಡುಕ್ತಾಯಿದ್ರಿ, ಕೆಲಸ ಸಿಕ್ತು, ಜಾಸ್ತಿ ಆಗಬೇಕು ಸಂಬಳ ಅಂತ ಯೋಚನೆ ಮಾಡ್ತಾಯಿದ್ರಿ, ಸಂಬಳ ಜಾಸ್ತಿ ಆಯಿತು. ಅಥವಾ ಯಾವುದೋ ಒಂದು ಗುರಿಯನ್ನು ತಲುಪಬೇಕು, ಒಂದು ಪ್ರಮೋಷನ್ನು ಇನ್ನೇನೋ ಬೇಕು ಅಂತ ಯೋಚನೆ ಮಾಡ್ತಾಯಿದ್ರಿ, ಆ ಲೆವೆಲ್ಗೆ ಹೋದ್ರಿ. ಬಿಸ್ನೆಸ್ಸು, ವ್ಯಾಪಾರ ವ್ಯವಹಾರಗಳಲ್ಲಿರೋ ವ್ಯಕ್ತಿಗಳಿಗೆ ಒಂದು ಟಾರ್ಗೆಟ್ ಕ್ರಾಸ್ ಆಯಿತು. ಬಟ್ ಅದನ್ನು ಮಾನಿಟರಿ ವ್ಯಾಲ್ಯೂ ದೃಷ್ಟಿಯಿಂದ ಮಾತ್ರ ನೋಡಬೇಡಿ. ಅದರ ಅನುಭವ ಏನು, ಸಿಕ್ಕಿದ್ದು 5 ರೂಪಾಯಿ ಆದರೆ 5 ಕೋಟಿಗೆ ವ್ಯಾಲ್ಯೂಬಲ್ ಆಗಿರುವಂಥ ಅನುಭವ ಇರುತ್ತೆ ಅದರ ಹಿಂದೆ. 5 ಕೋಟಿ ಅಥವಾ 50 ಕೋಟಿನೂ ಇರ್ಬೋದು, 100 crores ಇರ್ಬೋದು. ಅಂದರೆ ಅನುಭವದ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಅದರ ಹಿಂದಿನ ಕಂಟೆಂಟ್ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಬರೀ ಹಣದ ಟರ್ಮ್ಸಲ್ಲಿ ಅಥವಾ ವಸ್ತುಗಳ ಟರ್ಮ್ಸಲ್ಲಿ ಜೀವನವನ್ನು ನೋಡ್ತಾ ಹೋಗಬಾರ್ದು. ಇದು 5ನೇ ಪಾಯಿಂಟ್ ಆಗುತ್ತೆ ನಿಮ್ಮ ಮಟ್ಟಿಗೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇರೋದು, ಎಲ್ಲ ವಿಷಯಗಳಲ್ಲೂ ಒಂದೊಂದು ಒಳಸುಳಿಗಳಿರ್ತವೆ. ಮತ್ತು ಎಲ್ಲ ವಿಚಾರಗಳು ಕೂಡ ಒಂದೊಂದು ಟ್ರೇಲನ್ನು ಬಿಟ್ಟು ಹೋಗ್ತವೆ, ಅಂದರೆ ಅವುಗಳ ಸುಳಿವನ್ನು ಬಿಟ್ಟು ಹೋಗ್ತವೆ. ಕೆಲವು ಸಲ ನಿಮ್ಮ ಅನುಭವಕ್ಕೆ ಬರುತ್ತೆ. ಇದು ಯಾವ ರೂಪದಲ್ಲಿ ಅಂದರೆ, ಆಕಾಶದಲ್ಲಿ ಒಂದು ವಿಮಾನ ಹೋಗಿರುತ್ತೆ, ಒಂದು ಬಿಳಿ ಗೆರೆ ಕಾಣಿಸುತ್ತೆ, ಮೋಡಗಳ ಸಾಲಿನ ಮಧ್ಯೆ ಒಂದು ಬೆಳ್ಳಗಿನ ಗೆರೆ ಕಾಣಿಸ್ಕೊಳ್ಳುತ್ತೆ. ಅದು ಯಾವುದೋ ಒಂದು ವಿಮಾನನೋ ಅಥವಾ ಹೆಲಿಕಾಪ್ಟರೋ ಏನೋ ಒಂದು ಹೋಗಿರೋದ್ರ ಸೂಚನೆ ಆಗಿರುತ್ತೆ. ಲೈಫಲ್ಲೂ ಕೂಡ ಯಾವುದೋ ಎಲ್ಲ ವಿಚಾರಗಳು ಕೂಡ ಒಂದಷ್ಟನ್ನು ಬಿಟ್ಟು ಹೋಗ್ತವೆ, ಒಂದು ಪಥವನ್ನು ಬಿಟ್ಟು ಹೋಗ್ತವೆ. ಅದರಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಹಲವಾರು ವಿಚಾರಗಳು ಇರ್ತವೆ. ಅವು ಮುಂದಿನ ಲೈಫ್ಗೆ ಮಾರ್ಗದರ್ಶನ ನೀಡ್ತವೆ. ಅಂದರೆ ನಿಮ್ಮ ಇವತ್ತಿನವರೆಗಿನ ಹಾದಿ, ಅಂದರೆ ನೀವೇನು ಸ್ಟ್ರಗಲ್ ಮಾಡಿದ್ರಿ ಕಳೆದ 5-6 ವರ್ಷಗಳಲ್ಲಿ, ಅವುಗಳಿಂದ ನೀವೇ ತಿಳ್ಕೊಳ್ಳೋದು, ಅಂದರೆ ನಿಮ್ಮಿಂದ ನೀವೇ ತಿಳ್ಕೊಳ್ಳೋದು ಸಾಕಷ್ಟು ವಿಚಾರಗಳು ಇರ್ತವೆ ಈ ಸಂದರ್ಭದಲ್ಲಿ. ಮತ್ತು ಯಾವ ತಪ್ಪುಗಳನ್ನು ಮಾಡಿದ್ರಿ, ಯಾವ ಕೆಲಸಗಳನ್ನು ಸರಿಯಾಗಿ ಮಾಡಿದ್ರಿ, ಅವುಗಳಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಯಾವ್ದು, ನಾನೇನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು, ಯಾವ ಪಾಸಿಟಿವ್ ವಿಚಾರಗಳು ನನಗೆ ಹೆಲ್ಪ್ ಮಾಡಿದ್ವು, ಯಾವ ನೆಗೆಟಿವ್ ವಿಚಾರಗಳು ನನ್ನನ್ನು ಕೆಳಗಡೆ ಬೀಳಿಸಿದ್ವು, ಯಾರು ನನಗೆ ಕಾಲೆಳಿತಾರೆ ಅಂದರೆ ಹೊರಗಿನ ವ್ಯಕ್ತಿಗಳಲ್ಲ, ನಿಮ್ಮೊಳಗೆ ನಿಮ್ಮ ಕಾಲೆಳೆಯುವಂಥ ಒಂದಷ್ಟು ಶಕ್ತಿಗಳಿರ್ತವೆ. ನಿಮ್ಮೊಳಗೇ ನಿಮ್ಮನ್ನು ಮೇಲ್ಗಡೆ ತಗೊಂಡೋಗುವಂಥ, ನಿಮ್ಮನ್ನು ಉತ್ಸಾಹದಲ್ಲಿಡುವಂಥ, ಖುಷಿಪಡಿಸುವಂತಹ, ಲವಲವಿಕೆಯಿಂದ ಇರೋ ಹಾಗೆ ಮಾಡುವಂಥ ವಿಚಾರಗಳಿರ್ತವೆ. ಸೊ ಇದೆರಡರ ಮಧ್ಯೆ ಅಂತರವನ್ನು ನೋಡಿಕೊಂಡು ಡೂಸ್ ಯಾವುದೋ ಅದನ್ನು ಜಾಸ್ತಿ ಮಾಡ್ತಾ ಹೋಗೋದು, ಡೋಂಟ್ಸ್ ಯಾವುದೋ ಅದನ್ನು ಕಮ್ಮಿ ಮಾಡ್ತಾ ಹೋಗೋದು, ಅಥವಾ ಸಾಧ್ಯ ಆದರೆ ಅವಾಯ್ಡೇ ಮಾಡೋದು, ಇದು ನಿಮ್ಮನ್ನು ಸಾಕಷ್ಟು ಮುಂದಕ್ಕೆ ಕರ್ಕೊಂಡೋಗುತ್ತೆ. ಸೊ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಬಟ್ ಆ ಬುತ್ತಿ ಎಷ್ಟು ದೊಡ್ಡದು, ನೀವು ಎಷ್ಟರ ಮಟ್ಟಿಗೆ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಶಿವಸಂಕಲ್ಪದಲ್ಲಿ ಬರುವಂಥ ಪಾಯಿಂಟ್ಗಳನ್ನು ನೀವು ಎಷ್ಟು ಚೆನ್ನಾಗಿ ಮನನ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಅಭಿಪ್ರಾಯಗಳಿದ್ದರೆ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಹೊಸ ವಿಚಾರಗಳನ್ನು ಕೊಡೋದಕ್ಕೆ
ಸತತ ಪ್ರಯತ್ನ ನಮ್ಮಿಂದ ನಡೀತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.